ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಕಳೆದ 2 ದಿನಗಳಿಂದ ಮಳೆ ಅಬ್ಬರ ಹೆಚ್ಚಾಗಿದೆ. ನಾವೀಗ ಮಾರ್ನಹಳ್ಳಿಯಿಂದ ಸ್ವಲ್ಪ ಮುಂಭಾಗದಂತ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಇದೀವಿ. ನಿನ್ನೆ ರಾತ್ರಿನೂ ಅಷ್ಟೇ ಧಾರಾಕಾರದ ಮಳೆಗೆ ಮಾರ್ನಹಳ್ಳಿ ಸೇರಿದಂತೆ ಹಲವು ಕಡೆ ಗುಡ್ಡ ಕುಸಿತ ಉಂಟಾಗಿತ್ತು. ಇದಲ್ಲದೆ ಮಣ್ಣು ಕೂಡ ರಸ್ತೆ ಬಂದಿತ್ತು. ಮತ್ತೆ ಹಲವು ಕಡೆ ಮರಗಳು ಕೂಡ ನೆಲಕ್ಕುರುಳಿದ್ವು. ಕೆಲವು ಮರಗಳು ಬಸ್ಸು, ಬೈಕು, ಕಾರ್ಗಳ ಮೇಲೆ ಸಹ ಬಿದ್ದಿತ್ತು. ಕೂಡಲೇ ಎಚ್ಚೆತ್ಕೊಂಡಂತ ಜಿಲ್ಲಾಡಳಿತ ಮತ್ತೆ ಅಧಿಕಾರಿಗಳು ಸ್ಥಳಕ್ಕೆ ಬಂದ್ರು. ಏನು ಮಣ್ಣನ್ನ ಮತ್ತೆ ಎಲ್ಲೆಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು, ಅದಲ್ಲದೆ ಮರಗಳು ನೆಲಕ್ಕುರುಳಿತು, ಅವನ್ನೆಲ್ಲ ತೆರವುಗೊಳಿಸಂತ ಕೆಲಸ ಕೂಡ ಮಾಡಿದ್ರು. ಅಂದ್ರೆ ತಡರಾತ್ರಿ ತನಕ ಇದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಅದಾದ್ಮೇಲೆ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ತದನಂತರ ಬದಲಿ ವ್ಯವಸ್ಥೆನೂ ಕೂಡ ಮಾಡಿದ್ರು. ಇದಾದ್ಮೇಲೆ ತಡರಾತ್ರಿ ತನಕ ಎಲ್ಲ ತೆರವು ಮಣ್ಣನ್ನ ಇರ್ಬೋದು ಅಥವಾ ಮರಗಳನ್ನ ಬಿದ್ದಂತ ಮರಗಳನ್ನ ತೆರವುಗೊಳಿಸಿದಂತ ಅಧಿಕಾರಿಗಳೀಗ ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ 75 ಸಂಚಾರಕ್ಕೆ ಅನುವು ಮಾಡಿಕೊಟ್ಟಾರೆ, ಸಂಚಾರಕ್ಕೆ ಮುಕ್ತ ಮಾಡಿಕೊಟ್ಟಾರೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಈ ವಾಹನಗಳು ಮಂಗಳೂರಿಂದ ಬೆಂಗಳೂರಿಗೆ ಇರ್ಬೋದು ಅಥವಾ ಬೆಂಗಳೂರಿಂದ ಮಂಗಳೂರಿಗೆ ಇರ್ಬೋದು ಬರೋದು ಕಾಮನ್. ಇವತ್ತು ಎಂದಿನಂತೆ ಕಂಪೇರ್ ಮಾಡ್ಕೊಂಡ್ರೆ ಇವತ್ತು ಒಂದು ಸ್ವಲ್ಪ ವಾಹನ ಸಂಚಾರ ಸ್ವಲ್ಪ ಕಮ್ಮಿ ಇದೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಈಗ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮತ್ತೆ ಎಂದಿನಂತೆ ಸಂಚಾರಕ್ಕೆ ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಸಕಲೇಶಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.